ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಆರಾಮ್ಸೆ ಚಿಂತೆ ಮಾಡ್ಲಾರ್ದಂಗ ನೆಮ್ಮದಿಯಿಂದ ಸಾಯಿರಿ ಅತ್ತಿಯರ. ನಾ ಮಾತ್ರ ಆ ಪತ್ರ ಒಯ್ದು ಪೊಲೀಸ್ನವ್ರ ಕೈ ಕೊಡ್ತಾನೆ. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನೀವು ನಿರಾಳವಾಗಿ ಸಾಯಿರಿ, ನಿರಾತಂಕವಾಗಿ ಸಾಯಿರಿ ಅತ್ತಿಯರ. ಅಯ್ಯೋ ಚೆನ್ನವಕ್ಕರ, ನೀವು ನಮ್ಮ ಮನ್ಯಾಗ ಮತ್ತೇನ್ ಮಾಡ್ಬೇಕ್ರಿ? ಮಾಡ್ಯಾಳಲ್ರಿ ಈಕಿ ನಿಮ್ಮ ಹೆಂಡತಿ ಶಾಂತವ. ನಾನು ರೊಕ್ಕ ಇಸ್ಕೊಂಡು ಕೊಡವಳ್ಳ, ಅದಕ್ಕೆ ಇಲ್ಲಿ ಕೇಳ್ಕೊಂತ ಬಂದು ಇಲ್ಲೇ ಕುಂತಾನಿ. ಒಂದು ಬೆಳಗಿಂದ ಇಲ್ಲೇ ಕುಂತೇನಿ. ಶಾಂತ, ಏನಾದ್ರಿ? ಅಲ್ಲ ಅವ್ರ ಕಡೆ ಏನೋ ರೊಕ್ಕ ಇಸ್ಕೊಂಡಿ ಅಂತಲ್ಲ, ಕೊಟ್ಟೇ ಇಲ್ಲ ಅಂತಲ್ಲ ಅದಲ್ಲ? ಹಾ ಇಸ್ಕೊಂಡಿದ್ದೆ, ಕೊಡ್ತೇನಿ. ನಾನು ಎಲ್ಲರೂ ಓಡಕನ್ನ ಅದಕ್ಕೆ ಹಿಂಗ್ ಬಂದು ಬೆಲ್ಲ ಹೊಡಿ ಕಲ್ಲ ಮನ್ಯಾಗ ಕುಂತ್ರ ನಾವು ಎಲ್ಲರೂ ಓಡಕನ್ನ ಕೊಡ್ತೇನೆ ಅಂತ ಹೇಳಾತೀನಿ. ಇಲ್ಲ ಇನ್ನು ಬಿಡಪ್ಪ, ರೊಕ್ಕ ಕೊಡುದಿಲ್ಲ ಅನ್ನತೀನಿ, ಏನಾರ ಬೇರೆ ನೀ ಕೊಟ್ಟೇ ಇಲ್ಲ ಅನ್ನತೀನಿ ಅಂತಂದ್ರೆ ಈಗ ಹಿಂಗ್ ಜಗಳ ಮಾಡ್ಲಿ. ನಾ ಕೊಡ್ತೇನೆ ಅನ್ನತ್ರು ಜಗಳ ಮಾಡ್ತಾಳಂದ್ರ ನೋಡ್ರಿ ಚೆನ್ನವಕ್ಕರ, ಈಕಿ ರೊಕ್ಕ ಇಸ್ಕೊಂಡಿದ್ದು ನಮಗೂ ಗೊತ್ತಿಲ್ರಿ. ಅದು ಎದಕ್ಕೆ ಇಸ್ಕೊಂಡಿದ್ದಾಳೆ ಏನೋ ಕೇಳ್ತೀನಿ, ಆದ್ರೆ ಕೊಡ್ತೀನಿ ಅನ್ನತ್ತಾಳಂತಲ್ಲ. ನೀವು ಸ್ವಲ್ಪ ಟೈಮ್ ಕೊಡ್ರಿ. ಹಂಗೆ ತೀರ ಎದಿ ಮ್ಯಾಗ ಕುಂತ್ರ ಎಲ್ಲಿಂದ ಕೊಡ್ಬೇಕ್ರಿ? ನಾ ಇದನ್ನ ವಿಚಾರಿಸಿ ನಿಮ್ಗೆ ರೊಕ್ಕ ಕೊಡ್ಸಿಸ್ತೇನೆ. ಗೌಡ್ರ ಇಲ್ಲೋಡ್ರಿ, ಆ ಶಾಂತಕನ ಮಾತು ನಂಬೇಡ್ರಿಪ್ಪ. ನೀವು ಏನ್ ನಾಚಿಗೆಡದಾಳ ಅಂದ್ರಕಿ ಇಲ್ಲೋಡ್ರಿ, ರೊಕ್ಕ ಇಸ್ಕೊಂಡು 5 ತಿಂಗಳಾತ ಬಂದ್ ಎದಿ ಮ್ಯಾಗ ಕುಂತಾಳ ಅಂತ ಹೇಳ್ತಾಳಲ್ಲಿಕಿ. 5 ತಿಂಗಳಾತ 10,000 ರೂಪಾಯಿ ಇಸ್ಕೊಂಡ ಇನ್ನೂ ಮಟ್ಟ ಕೊಡವಳ್ಳ. ಇನ್ನೂ ಎಷ್ಟಾರ ಟೈಮ್ ಕೊಡ್ಲಿರಿ ಗೌಡ್ರ? ನಾನು ಕೇಳಿದಾಗ ಕೊಡ್ತೇನಲ್ಲ ನಾ ಎಲ್ಲರೂ ಓಡಕನ್ನ ಅಂತಾಳ. ಅಲ್ಲ ಕೊಡ್ತಾಳ ಕರೆ, ಯಾವಾಗ ನಾ ಸತ್ತಿಂದ ಕೊಡ್ತಾಳ, ಈ ನಿಕ್ಕಿ ಸಾಯಿದ್ಕಿಂತ ಮುಂಚೆ ಕೊಡ್ತಾಳ. ಯಾರು ಸತ್ರ ಅಂತ ಬಾಯ್ ಬಿಡ್ಕೊಳತಿಲಿ? ನೋಡ್ರಿ ಹೆಂಗ್ ಮಾತಾಡ್ತಾವ ನೋಡ್ರಿ. ಗೌಡ್ರ ನಂದು 10,000 ರೂಪಾಯಿ ಕೊಡ್ರಿಪ್ಪ, ನಾ ಈಗ ಎದ್ದೋಕನಿ. ಅದು ನನ್ನ ಕಡೆನೂ ಈಗ ಇದಕ್ಕಿದ್ದಂಗೆ ಇಲ್ರಿ. ನಾನು ಅದ ಹೇಳಿದ್ನಲ್ರಿ ನಿಮ್ಗೆ, 5 ತಿಂಗಳಾತಂತೀರಿ. ನನಗೆ ಈಗ ಹಿಂಗೆ ರೊಕ್ಕ ಇಸ್ಕೊಂಡಿದ್ದು ಗೊತ್ತಿಲ್ಲ ಬಿಡ್ರಿ ನನಗೆ. ನಾನು ಅದನ್ನ ರೊಕ್ಕ ಮೊದಲು ಇವತ್ತು ನನ್ನ ಮಗ ಬರಲಿ, ಎಲ್ಲಿದಾರ ತರ್ಸಿಸಿ ಏನಾರ ಮಾಡಿಸಿ ಒಂದು ಸೆಟ್ ಮಾಡಿ, ಇಲ್ಲ ನನ್ನ ಮಗನ ಪಗಾರ ಬರ್ತೈತಲ್ರಿ, ಮೊದಲು 10,000 ರೂಪಾಯಿ ನಮ್ದಲ್ಲ, ಅದು ಈ ಸಲ ಒಂದು 10,000 ರೂಪಾಯಿ ಕಡಿಮೆ ಅಂತ ತಿಳ್ಕೊಂಡು ನಿಮ್ಮ ಪಗಾರ ಕೊಟ್ಬಿಡ್ತೇನೆ ಬಿಡ್ರಿ. ನಾನು ನಿಮ್ಮ ಸಾಲ ಕೊಟ್ಟೇ ಬಿಡ್ತೇನೆ. 10,000 ರೂಪಾಯಿ? 10,000 ರೂಪಾಯಿ ಅಲ್ಲ, 9,000 ರೂಪಾಯಿ ಕೊಡ್ರಿ. ಹಾ 9,000? ಯಾಕ ಲೇರಿ ಆ ಬುಕ್ ಪೆನ್ ತಗೊಂಬರ್ಲಿ. ತಗೋರಿ ಐತಿ, ಇದ್ರಾಗೆಲ್ಲ ಬರ್ದೇನ್ ನೋಡ್ರಿ. ನೋಡಿಲ್ಲೇ ತಗೋ. ಏನ ಒಂದು ಚಾ 18 ರೂಪಾಯಿ? ಹಾ 18 ರೂಪಾಯಿ ಒಂದು ಚಾ. ಏನ 3 ಸಲ ಚಾ ಕುಡ್ದಿ ನಮ್ಮ ಮನ್ಯಾಗ. 3 ಚಪಾತಿ, 2 ತರ ಪಲ್ಯ, ಸೌಂತಿಕಾಯಿ ಹೆಚ್ಚಿದ ಪೀಸು, ಅನ್ನ ಸಾರು, 2,500 ರೂಪಾಯಿ ಊಟ. ಹಾ 2,500 ರೂಪಾಯಿ. ನೋಡಿ ಇನ್ನು ನೋಡ. ಎಲೆ ಅಡಿಕೆ ಸುಣ್ಣ 50 ರೂಪಾಯಿ. 50 ರೂಪಾಯಿ ಎಲೆ ಅಡಿಕೆ ಸುಣ್ಣನ? ಒಂದನ 2 ಸಲ ಹಾಕೊಂಡಿನ ಅಷ್ಟೇ ನಾನು. ಸುಮ್ ಕುಂದ್ರ ತಣ್ಣಗ ಹಂಗ ಕುಂತಿ ಅಂತೇಳಿ ಹಂಗ ಮಗಳ ಮ್ಯಾಗ ಹಾಕೊಳಕತ್ತಿ. ಚುಮ್ಮರಿ ಚಾ ಸಂಜಿಕಿಂದ ಒಟ್ಟ ಟೋಟಲ್ 100 ರೂಪಾಯಿ. ಏನು ಚುಮ್ಮರಿ ಚಾಕ 100 ರೂಪಾಯ? ಅಲ್ಲ 1,000 ರೂಪಾಯಿ ಅಂತ ಹೇಳಿದಲ್ಲ, ನೆಟ್ಗೆ 500 ರೂಪಾಯಿನ ಆಗಿಲ್ಲಿದೆ. ನನ್ನ ಮನಸ್ಸ ನಾ ಇನ್ನೂ ಇಲ್ಲ ಕುಂದ್ರ, ನೀನು ಕುಂತಿದ್ದ ಜಗತ್ತು ಬಾಡಿಗೆ ಹಿಡಿತೇನೆ ನಾನು. ಹೆಂಗಂದಿ? ಅಲ್ಲ ಏ ಊರ್ ಬಿಡಾಡಿ, ನಿನ್ ಮನೆಗೆ ಯಾ ನಾಯಿ ಬಂದು ಕುಂದಿರ್ತೈತೆ, ನಾನು ರೊಕ್ಕ ನನಗೆ ಕೊಡ ಪಿಸ್ರಿ. ಕೊಡ್ತಾನೆ ಹುಚ್ಚುಮುಳಿ, ಎದಕ್ಕೆ ಕುಂದಿರ್ತಿ? ನಿನ್ ರೊಕ್ಕ ಇಟ್ಕೊಂಡೆ ನಾನೇನು ಎಲ್ಲರೂ ದೇಶಾಂತರ ಹೋಗ್ತೇನೆ ನಾನು. ಕೊಡ್ತೇನೆ ಸುಮ್ಮನಿರೆ. ಏನು ಒಂದು 5 ತಿಂಗಳಿಗೆ ಇಷ್ಟು ಹಾರಾಡ್ತೀಯಲ್ಲ, ಕೊಡ್ತೇನೆ ಒಂದು 2 ತಿಂಗಳದೊಳಗೆ. ಏನೋ ಇನ್ನೂ 2 ತಿಂಗಳ? ಹಂಗಾರ ಕೊಡು ನಿನ್ ರೊಕ್ಕ ಈಗ ಕೊಡ್ತೇನೆ. ನೀನ್ ನಮ್ಮ ಮನೆಗೆ ಈಗ ತಿಂದಲ್ಲ ಚಪಾತಿ ಅನ್ನ ಸಾರು ಎಲ್ಲ ಕೊಡು. ರೊಕ್ಕ ಬೇಕಂತ ಬಂದು ಕುಂತಿದ್ದ, ರೊಕ್ಕ ಅಷ್ಟೇ ಇಸ್ಕೋಬೇಕಿತ್ತು ನೀನು. ನೀ ಯಾಕೆ ಚಾ ಕುಡಿದ್ನೆ, ಚುಮ್ಮರ್ ತಿನ್ನೆ, ಚಪಾತಿ ತಿನ್ನೆ ಮಾಡಿದಿ? ಅವ ಎಂತ ನಿಯತ್ತಿಲ್ಲದೋದಿರಿ ಅತ್ತಿ ಸಸಿ ನೀವು. ಒಲ್ಲೆ ಅಂದೆ ನಾನು. ತಿನ್ರಿ ಏನಾಗಲ್ಲ ತಿನ್ರಿ. ತೀರ ಮಧ್ಯಾಹ್ನ ಊಟದ ಹೊತ್ತಿನ ಬಿಟ್ಟು ಉಣ್ಣದನ್ರಿ. ತಿನ್ರಿ ಅಂತೇಳಿ ನಿನ್ನ ಸೊಸಿ ಬಲವಂತ ಮಾಡಿ ಕೊಟ್ಟಾಳ. ಆಕಿ ಬಲವಂತ ಮಾಡಿಲ್ಲ ಅಂತ ಇಸ್ಕೊಂಡ್ಬಿಟ್ಟನು. ಆಕಿ ಏನು ತುತ್ತು ಮಾಡಿ ಉಣಿಸಿದ್ಲ ನಿನಗ? ನೀವು ಒಲ್ಲೆ ಅನ್ಬೇಕಿತ್ತ. ಈಗ ನನ್ನ ಸೊಸಿ ಬಲವಂತ ಮಾಡ್ತಾಳ ನೋಡಂಗಾರ. ಇನ್ನೊಂದಕ್ಕೆ ನನ್ನ ಸೊಸಿ ರೊಕ್ಕ ಇಸ್ಕೋಬೇಡ್ರಿ ಬಿಡ್ರಿ ಅಂತ ಬಲವಂತ ಮಾಡ್ತಾಳ. ಈಗ ಏನ ಇರಿ ಬರ್ಲೆ ಬಲವಂತ ಮಾಡ್ಬೇಕು. ಯಾರ ಮಟ್ಟಕ್ಕಂದ್ರ ಆಕಿ ಒಲ್ಲೆ ಅನ್ನಕ್ಕಾಗಿರ್ಬಾರ್ದು. ಆ ನಮ್ಮನಿ ಬಲವಂತ ಮಾಡಕಿ. ಅಕ್ಕರ ರೊಕ್ಕ ಇಸ್ಕೋಬೇಡ್ರಿ, ಹೋಗ್ಲಿ ಬಿಡ್ರಿ, ರೊಕ್ಕ ಇಸ್ಕೊಳಕ್ ಹೋಗ್ಬೇಡ್ರಿ. ಜೋರಾಗಿ ಮಾಡ ಅಕ್ಕರ. ರೊಕ್ಕ ಇಸ್ಕೋಬೇಡ್ರಿ, ಹೊರಗೆ ಹೋಗ್ಬಿಡ್ರಿ ಈಗ ಸದ್ಯ. ಇನ್ನೊಂದು 5-6 ತಿಂಗಳು ಬಿಟ್ಟು ಬೇಕಾದ್ರೆ ಕೊಡ್ತಾಳಂತ ನಮ್ಮತ್ತಿ. ಈಗ ಸದ್ಯ ರೊಕ್ಕ ಇಸ್ಕೋಬೇಡ್ರಿ. ಏನದಿರ ಅತ್ತಿ ಸಸಿ ನೀವ? ಇಲ್ಲೋಡ ಶಾಂತವ ಮಸ್ಕಿರಿ ಅಲ್ಲ, ನನ್ನ ರೊಕ್ಕ ನನಗೆ ಕೊಡ ಅಷ್ಟೇ. ಬ್ಯಾಡ್ರಿ ರೊಕ್ಕ ಇಸ್ಕೋಬೇಡ್ರಿ. ಅಲ್ಲ ನೀವು ಹಂಗೆಲ್ಲ ಮಾಡ್ಬಾರ್ದು. ಏನದೊಂದು 10,000 ರೂಪಾಯಿ ದೊಡ್ಡ ಕಿಮ್ಮತ್ತಿನ ರೊಕ್ಕ ಅಲ್ಲ ಏನಲ್ಲ. ಸುಮ್ಮನಿರಿ. 10,000 ರೂಪಾಯಿ ಎಲ್ಲ ಕೊಡ್ತಾಳ ಮತ್ತೆ ಇನ್ನೊಮ್ಮೆ. ಈಗ ಇಸ್ಕೋಬೇಡ್ರಿ, ಈ ಮನೆಗೆ ಹೋಗ್ಬಿಡ್ರಿ. ಅದು ಅಲ್ದ ಈಗಾರ ಹೊಡ್ತುಂಬ ಊಟ ಮಾಡಿರಿ ನಮ್ಮ ಮನ್ಯಾಗ. ಊಟ ಮಾಡಿ ನೀವು ಈ ನಮ್ನಿ ರೊಕ್ಕ ಕೇಳಿ ಬೆನ್ನಿಗೆ ಬಿದ್ದು ಬೇತಾಳ್ದಂಗೆ ರೊಕ್ಕ ಇಸ್ಕೊಂಡು ಹೋದ್ರೆ ತಿಂದನ್ನು ಹೊಟ್ಟಿಗೆ ಹತ್ತತನ್ರಿ. ತಿಂದಿದ್ದ ಅನ್ನಕರ ನಿಯತ್ತಿರ್ಬೇಕಪ್ಪ ಊಟ. ಹಂಗೆ ಹೇಳು ರೀ ನನ್ನ ಸಸಿ ಎಕ್ಸ್ಟ್ರಾ ಆಡಿರಿ. ಅಕ್ಕಳ ನರಿ ಜಾತಿವ್ ನೀವು ಇಬ್ರು. ಅಲ್ಲ ಸೊಸಿಗೆ ನೋಡಿ ಹೆಂಗೆ ಹೇಳ್ಕೊಡಕತ್ತಿ. ಲೇ ಇರಿ ನೀನು ಮತ್ತೆ ಎದನ್ನ ತಗೊಂಡು ಹೊಡೆದ ಬಿಡ್ತೇನೆ. ನನ್ನ ರೊಕ್ಕ ನನಗೆ ಕೊಡ್ರಿ ಇಬ್ರು. ಅತ್ತಿ ಸೊಸಿ ಇಸ್ಕೊಂಬರ್ಬೇಕಾರೆ ನಾಟಕ ಮಾಡಿ ಮಳ್ಳಿ ಆಗತ್ತಿ ಮಾಡಿ ಇಸ್ಕೊಂಬಂದಾಳಕ್ಕಿ. ಕೇಳಿದ್ರಿ ಕೊಡುವಳು ರೊಕ್ಕನ.
ಏಟ್ರಾಟ್ ನಾಚಿಕೆ ಮಾನ ಬರೋದು ಐತೆ ನಿಮಗೆ ಮೂರು ಬಿಟ್ಟಾರ ಏ ಸರ್ಕೊಲೆ ಇಲ್ಲ ನೀನು ಬಾಳ ಬಲವಂತ ಮಾಡಿದ್ ಜಿಸ್ತಿ ಆತಕೀಗೆ ಸರಿ ಇಲ್ಲ ನಮಗೆ ಹೇಳ್ತಿಯಲ್ಲ ನಿನಗೈತೆ ಮಾನ ಮರ್ಯಾದೆ ಮೂರು ಬಿಟ್ಟಕ್ಕೆ ನೀನು ನಮ್ಮ ಮನೆಗೆ ರೊಕ್ಕ ಕೇಳಕಂತ ಬಂದು ಹೊಡೆ ತುಂಬಾ ಕಂಠ ಪೂರ್ತಿ ಹಿಂಗಲ್ಲ ಅದೆಲ್ಲ ಏನು ಪುಕ್ಕಟ ಬರ್ತತನ ಅವಾಗೆಲ್ಲ ಹೋಗಿತ್ತು ನಿನ್ನ ನಾಚಿಕೆ ಮಾನ ಮರ್ಯಾದೆ ಓ ನಮಗೆ ಕೇಳಕ್ ಬಂದಾಳ ಇನ್ನೂ ರೊಕ್ಕ ಇಸ್ಕೊಂಡು ಒಂದು 5 ತಿಂಗಳಾಗಿಲ್ಲ ಬೇನ್ ಬಿಡು ಬೇತಾಳದಂಗೆ ಬಂದು ರೊಕ್ಕ ಕೇಳಕತ್ತೀಯಲ್ಲ ನಾಚಿಕೆ ಬರೋದಿಲ್ಲ ಇದ್ದೂರಾಗಿದ್ದು ಹೊಂಟ್ರು ಒಬ್ರು ಮಕ್ಕ ಒಬ್ರು ನೋಡ್ತೀವಿ 5 ಬರೇ ಒಂದು 5 ತಿಂಗಳಕ್ಕೆ 10,000 ರೂಪಾಯಿ ಕೇಳಕ್ ಬಂದಿಯಲ್ಲ ಅಸಹ್ಯ ಹಚ್ಚಿ ನಾನು ಯಾರಿಗಾರ ಕೊಟ್ಟಿದ್ದೆ ಅಂದ್ರೆ ಅಲ್ವಾ ವರ್ಷ ಅಲ್ಲ 10 ವರ್ಷ ಆದ್ರೂ ಕೇಳಕ್ ಹೋಗಿದ್ದಿಲ್ಲ ಮತ್ ನನ್ನ ಸೊಸಿ ಬಲವಂತ ಮಾಡಿದ್ಲು ಅಂತೇಳಿ ಉಂಡೆ ಅಂತ ಹೇಳ್ತಿ ಈಗ ಬಲವಂತನ ಮಾಡಕತ್ತಾಳಲ್ಲ ರೊಕ್ಕ ಇಸ್ಕೊಬೇಡ ಅಂತೇಳಿ ಬಿಡಾಕತ್ತೇನು ರೊಕ್ಕನ ಹೆಂಗ್ ಬೇಕಂತ ಕಾಡಕತ್ತಿ ನೋಡು ಅಲ್ಲಲ್ಲ ನಿಂದಾದ್ರ ರೊಕ್ಕ ನಮ್ದಾದ್ರ ಹಂಚಿಪಿಲ್ಲಿ ಪುಕ್ಕಟ ಬರ್ತತ್ ನೋಡು ಸಂತಿ ಸಾಮಾನ ನನ್ನ ಮಗ ದುಡ್ದು ಹಾಕ್ಸಿರ್ತತಿ ಅಯ್ಯೋ ಅಯ್ಯೋ ನಿಮ್ಮ ಹೆಣ ಎತ್ಲಿ ಇಬ್ರದು ಅತ್ತಿ ಸೊಸಿದು ಅಲ್ಲ ಏನ ಮಾನ್ಗೇಡದಿರ ನೀವು ಅಲ್ಲ ರೊಕ್ಕಕ್ಕೆ ಊಟಕ್ಕೆ ಸಮ ಆಕತ್ತೇನ ನಿಮ್ಮ ಹೆಣ ಎತ್ಲಿ ನೀವಲ್ಲ ಒಂದು ರೊಕ್ಕ ತಿನ್ನುತ್ತಿದ್ದು ಊಟ ಮಾಡದ್ ನಿನ್ ಸೊಸಿ ಬಲವಂತ ಮಾಡ್ಲಿಕ್ಕೆ ಈಗ ರೊಕ್ಕಕ್ಕೆ ಬಿಡ ಅಂದ್ರೆ ರೊಕ್ಕ ಬಿಡ್ಬೇಕ ನಾನು ಎಷ್ಟರ ಅದಿರೇ ಅದು ಅಲ್ದ ಏನ್ ನಾನ ನಿಮ್ಮನ್ನ ಸಾಲ ಕೇಳಕ್ ಬಂದೆ ನನ್ನ ರಂಗ ಈ ನಮ್ನಿ ಬಾಯ್ ಮಾಡಿ ಬೇಯಾಕತ್ತಿರಲ್ಲ ಅಲ್ಲ ನಿಮ್ಗೆ ಏನು ಮನುಷ್ಯತ್ವನೇ ಇಲ್ಲ ಏನ್ ಅನ್ಸವಲ್ತನ ನಾಚಿಕೆನೇ ಇಲ್ಲ ನಿಮಗೆ ನಮಗಿಲ್ಲವಾ ಮಾನ ಮರ್ಯಾದೆ ನಾಚಿಕೆ ನಿನಗೈತನ ಅಲ್ಲ ನಿಮ್ಮನ್ನ ಕೇಳಕ್ ಬಂದೆನಲ್ಲ ರೊಕ್ಕ ಕೊಟ್ಟಿದ್ದೆ ನನಗೂ ಇಲ್ಲ ಮಾನ ಮರ್ಯಾದೆ ನಾಚಿಕೆ ಒಪ್ಕೊಂಡಿಲ್ಲ ಈಗ ಆತ ಇಲ್ಲ ಏನ್ ಮಾಡಕತ್ತೈತವ ನಿನಗೂ ಮಾನ ಮರ್ಯಾದಿಲ್ಲ ನನಗೂ ಮಾನ ಮರ್ಯಾದಿಲ್ಲ ಈಗ ನನ್ನ ಕಡೆ ಅಂತ ರೊಕ್ಕಿಲ್ಲ ಹೆಂಗ್ ಮಾಡ್ತೀಯ ಹೊಡಿತೀನ ಹೊಡಿ ಸಾಯಿಸ್ತೀನ ಸಾಯಿಸ ಜೈಲಿಗೆ ಹೋಗಿ ಕುಂದಿರ್ತಿ ಮುಳಿ ಸಾಯಿಸ ತಲಿ ತಳಗ ಮಾಡಿ ಕಾಲ್ ಮ್ಯಾಗ ಮಾಡಿ ನಿಂತ್ರು ರೊಕ್ಕಿಲ್ಲ ಅಯ್ಯೋ ದೇವ್ರೇ ಅಲ್ಲ ಶಾಂತವ ವಾರದಾಗ ಕೊಡ್ತೇನೆ ಅಂತ ಇಸ್ಕೊಂಬಂದು ಹಿಂಗ್ ಮಾತಾಡೋದ್ ಪದ್ಧತಿ ಅಲ್ವಾ ನಿಂದ ಈ ಊರ್ ಬಿಡಾಡಿ ಹಿಂಗ ಮಾಡಿದ್ರ ಬಗ್ಗಲ್ಲಿಕ್ಕೆ ಈಕೆನ ಮಾಡ್ತಂತಡಿ ಈಕೆನ ನನಗದೆಲ್ಲ ಗೊತ್ತಿಲ್ಲ ಶಾಂತವ ರೊಕ್ಕ ಬೇಕಾ ಗೌಡ್ರೆ ನೀವರ ಹೇಳ್ರಿ ನನಗೆ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನಾ ಯಾವ್ದು ಹೋಗುದಿಲ್ಲ ಈಗ ಏ ಶಾಂತ ಹಂಗೆ ಯಾಕೆ ನಾಚಿಕೆ ಬಿಟ್ರಂಗ ಮಾನ ಮರ್ಯಾದಿಲ್ದ್ರಂಗ ಮಾತಾಡತ್ತಿಲಿ ರೊಕ್ಕ ಅಂತ ಕೊಟ್ಬಿಡವ್ರದವ್ರಿಗೆ ರೊಕ್ಕ ಇದ್ರ ಇಲ್ಕಂದ್ ನಿನ್ ಮಗನ್ ಪಗಾರ ಬರ್ತಲ ಕೊಡ್ತೇನಂತಾರ ಹೇಳು ಇದು ಯಾಕ ಹೊಂದ್ವಲ್ತ ಇರಿ ಹೋಗ್ಲಿ ಒಂದು ಪೆನ್ನು ಪೇಪರ್ ತಗೊಂಡು ಬರೋ ಹೋಗೋಲ್ಲ ತಗ ಯಾಕ್ರಿ ಎತ್ತೀರ ಯಾಕಂದ್ರೆ ಏನ್ ಹೇಳ್ತಿ ಈ ನಮ್ಮನಿ ಟಾರ್ಚರ್ ಕೊಡಕತ್ತಾಳ ಈಕಿ ನನಗ ಈಕಿ ಟಾರ್ಚರಿಗೆ ಯಾರ್ಯಾರ ಬದುಕಕತ್ತನ ರೊಕ್ಕ ಬೇಕಂತ ಬಂದು ಕುತ್ತಿಗೆ ಮ್ಯಾಗ ಕುಂತಾಳ ಎಲ್ಲಿಂದ ಕೊಡ್ಲಿ ರೊಕ್ಕನ ಈ ನಮ್ಮನಿ ಗಂಡನ ಕಡೆ ಬೈಸಾಕತ್ತಾಳ ಈಕಿ ಬಾಯಿಗೆ ಬಂದಂಗ ಬೈಯಾಕತ್ತಾಳ ಹೆಣ ಎತ್ಲಿ ಅಂತಾಳ ಮಾತೆತ್ತಿದ್ರ ಅದಕ್ಕೆ ಇನ್ನ ಜೀವ ಇಟ್ಕೊಂಡು ಇರಕತ್ತನ ಈಕಿ ಬೈ ಹೊಡ್ತಕ್ಕ ಟೆನ್ಷನ್ ಆಗತ್ತತ್ ನನಗ ಈ ನಮ್ಮನಿ ಶಾಪ ಆಗಕತ್ತಾಳ ಎಲ್ಲಿ BP ಹೆಚ್ಚಾಗಿ ಸತ್ತ ಹೋಗನೆ ಇಲ್ಲೇ ನಾನು ಅನ್ನಕತ್ತತ್ ನನಗ ಅದಕ್ಕೆ ಬೇಡ ಪೆನ್ ಪೇಪರ್ ತಂಬರೋಗು ಈಗ ಸಾಯಿಕ್ಕಿಂತ ಮುಂಚೆ ಬಂದೋಬಸ್ತ್ ಮಾಡಿಬಿಡ್ತೇನೆ ಏನ್ ಮಾಡ್ತಿರ್ತೀರ ಓ ಪೆನ್ನು ಪೇಪರ್ ತಗೊಂಡ್ ಬಂದ್ರೆ ಈಗ ಸಾಯಿದ್ಕಿಂತ ಮುಂಚೆ ಈ ಮನಿನ ನನ್ನ ಹೆಸರಿಗೆ ಹಚ್ಚಿ ಸತ್ತು ಬಿಡ್ತೀರನ ಹಂಗಾರೆ ತರ್ತನ್ ತಡಿರ್ತೀರ ಮತ್ತೆ ಪೆನ್ನು ಪೇಪರ್ ತರುದು ಅಗ್ರಿಮೆಂಟ್ ಹಾಳಿನ ತಂದು ಬಿಡ್ತೇನೆ ಒಂದು ಅರ್ಧ ಸ್ಲೇಟ್ ಆಗೋದಟ್ಟ ಊರಿಗೊಂದು ಹತ್ತಿದ್ರೆ ನನಗೊಂದು ಹತ್ತಿದ್ರೆ ಇದಕ್ಕೊಂದು ಹತ್ತೈತಿ ಬಿಡಾಡಿ ಸುಸಿಗೆ ಏ ಕರಿಮಾರಿ ಈರಿ ನಿನ್ನ ಮನಿ ಹೆಸರಿಗೆ ಹಚ್ತಾನ ಅನ್ಲಿಲ್ಲ ನಾನು ನಿನ್ನ ಹೆಣ ಎತ್ಲಿ ನಿನ್ನ ಸಿಂಗಾರ ಮಾಡ್ಲಿ ನಾ ಹೇಳಿದ್ದು ನಾ ಸಾಯಿದ್ಕಿಂತ ಮುಂಚೆ ಬದಲು ಒಂದು ಸಾವಿನ ಪತ್ರ ಬರ್ದಿಡ್ತೀನಿ ಸಾವಿನ ಪತ್ರ ಹೌದ್ ಮತ್ತೆ ನೀ ಕೊಡ್ತಾ ಇರೋ ಹಿಂಸೆಗ ತಡ್ಕೊಲಾರ್ದ ಈಗ ನಾ ಸಾಯ್ಬೋದು ನಾ ಸತ್ತಿಂದ ಮತ್ತೆ ನೀ ಜೈಲಿಗೆ ಹೋಗ್ಲಿಲ್ಲ ಅಂದ್ರೆ ನಾ ಸತ್ತೇನು ಉಪಯೋಗ ಅದಕ್ಕೆ ಪತ್ರ ಈಗ ಬರ್ದಿಟ್ಬಿಡ್ತಾನೆ ಏನಂತ ಚೆನ್ನವ್ವ ರೊಕ್ಕದ ಸಂಬಂಧ ನನಗೆ ಕೊಟ್ಟಿರುವಂತ ಮಾನಸಿಕ ವೇದನೆಗೆ ನೊಂದು ಬೆಂದು ಸತ್ತೇ ಹೋಗ್ತಾ ಇದ್ದೀನಿ ಏನ ನನ್ನ ಸಾವಿಗೆ ಚೆನ್ನವ್ವಳೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಳಾಗಿದ್ದಾಳೆ ಅವಳ 10,000 ರೂಪಾಯಿಗೋಸ್ಕರ ನನ್ನ ಸಿದಿಗಿ ಕಡೆ ಶೃಂಗಾರ ಮಾಡ್ಯಾಳ ಈಕೆ 10,000 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಾನು ಉರ್ಲ್ ಹಾಕ್ತೇನೆ ಅಂದ್ಲು ಮಾತಿಗೆ ಹೆಣ ಎತ್ಲಿ ಅಂದ್ಲು ಕಡೆಗೆ ನಾನು ಹೆಣ ಎತ್ತಾಕ ನಿಂತಾಳ ನಮ್ಮ ಮನ್ಯಾಗ ಬಂದು 3 ಹೊತ್ತು ಕೂಳು ತಿಂದ್ರು ಮತ್ತು ರೊಕ್ಕ ಬಿಡವಳ್ಳು ಕೊಡ್ತೇನೆ ಒಂದು ವಾರದಾಗ ಅಂದ್ರು ತಡ್ಕೋವಳ್ಳು ಅಂತೇಳಿ ಎಲ್ಲ ಬರ್ದಿಡ್ತೀನಿ ನಾನು ಏನ ನನ್ನ ಮ್ಯಾಗ ಕಂಪ್ಲೇಂಟ್ ಕೊಡ್ತೀಯಾ ನನ್ನ ಹೆಸರಲ್ಲಿ ಪತ್ರ ಬರ್ದಿಟ್ಟು ಸಾಕ್ಯಾ ಲೇ ಶಾಂತವ ನೀ ಮಾಡ್ತಿರೋ ಸರಿ ಅಲ್ಲ ಇದು ರೊಕ್ಕ ಕೊಟ್ಟಿದ್ ಕೇಳಕ್ ಬಂದ್ರೆ ಹಿಂಗ ಮಾಡುದು ನಾವ್ ಹಿಂಗ ಮಾಡೋರು ನಾ ಕೊಟ್ಟಾಗಿ ಇಸ್ಕೊಂಡಿ ಚಲೋ ಆತು ಇಲ್ಲಿ ಕಂದ್ರೆ ನಾ ಹಿಂಗ್ ಮಾಡ್ತೇನೆ ನೋಡಿ ಏನ್ ಮಾಡ್ತಿ ಯಾಕಂದ್ರೆ ನನಗೆ ನಿನ್ನ ಕಾಟಕ್ಕೆ ಬದುಕಕ್ ಆಗೋಲ್ತು ಏನ ನನಗೆ ನೀ ಹಿಂಸೆ ಕೊಟ್ಟಿದ್ದಕ್ಕ ರೊಕ್ಕ ಬೇಕಂದಿದ್ದಕ್ಕ ಸಾಕ್ಷಿ ಗಿರ್ಜಿ ಪಾರಿ ಅದಾರ ಇಬ್ರು ನೀನಿ ಬಂದು ನೋಡ್ಕೊಂಡು ಹೋಗ್ಯಾರ ಇವತ್ತು ಬೆಳಿಗ್ಗೆ ನಾ ಸತ್ನಂದ್ರೆ ಅವ್ರಿಬ್ರು ಸಾಕ್ಷಿ ಹೇಳ್ತಾರ ನನ್ ಗೆಳತ್ಯಾರ ಅಯ್ಯೋ ದೇವ್ರೆ ಯವ್ವ ತಾಯಿ ಹಿಂಗ್ ಮಾತ್ರ ಮಾಡ್ಬೇಡ ನನ್ ಜೈಲಿಗೆ ಕಳಿಸ್ಬೇಡ ಜೈಲಿಗೆ ಕಳಿಸ್ಬಾರ್ದಂದ್ರೆ ಈಗ ರೊಕ್ಕ ಕೊಡು ಮಟ್ಟ ನೀ ಬಿಡುವಲ್ಲ ಮತ್ತೆ ಏನ್ ಮಾಡ್ಬೇಕು ನಾ ಸಾಯಕೀಗ ಅರ್ಜೆಂಟ್ ಸಾಯ್ಬೇಕೀಗ ನಾನು ಇರಿ ಹೋಗ್ಲೆ ತಗೋಬಾ ನೋಟ್ಬುಕ್ ಪೆನ್ ಬರ್ದಿಡ್ತೇನೆ ನಾ ಸತ್ತಿಂದ ಮರೀಲಾರ್ದಂಗ ಅದನ್ನ ಪೊಲೀಸರ ಕೈಯಾಗ ಕೊಡ್ಬೇಕಾ ನೀನು ಏನ ಅಯ್ಯೋ ಅತ್ತಿಯವ್ರ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ಆರಾಮ್ಸೆ ಚಿಂತೆ ಮಾಡ್ಲಾರ್ದಂಗ ನೆಮ್ಮದಿಯಿಂದ ಸಾಯಿರಿ ಅತ್ತಿಯವ್ರ ನಾ ಮಾತ್ರ ಆ ಪತ್ರ ಒಯ್ದು ಪೊಲೀಸ್ನವ್ರ ಕೈ ಕೊಡ್ತೇನೆ ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ನೀವು ನಿರಾಳವಾಗಿ ಸಾಯಿರಿ ನಿರಾತಂಕವಾಗಿ ಸಾಯಿರಿ ಅತ್ತಿಯವ್ರ ಅಯ್ಯೋ ನನ್ನ ಬಂಗಾರದಂತ ಸೊಸಿ ಇಂತ ಮುದ್ದಾದ ಬಂಗಾರ ಅಂತ ಹೇಳ್ದಂತ ಕೇಳುವಂತ ಸೊಸಿ ಜೊತೆಗೆ ಬಾಳಾಗ್ ಬಿಡವಳ್ಳಲ್ಲ ಯವ್ವ ಯಮಧರ್ಮ ಬಂದು ನಿಂತಾಳ ನನ್ನ ಬೆನ್ನ ಹಿಂದ ನಿನ್ನ ಕೂಡಿರಾಕ್ ಬಿಡವಳ್ಳಲ್ಲ
ದೆವ್ವಾಗಿ ಈಕಿ ಮನ್ಯಾಗ ಹೋಗ್ಕನಿ. ಈಕಿ ಮನಿ ಒಳಗ ಏನ ಕಾಡಿ ಸುತ್ತಾಡಿ ದೆವ್ವಾಗಿ ಗಾಳಿಯಾಗಿ ನಿಂತು ಬಿಡ್ತಾನೆ. ಮನಿ ಒಳಗ ಒಬ್ರಿಗೂ ಇರಾಕ್ ಬಿಡುದಿಲ್ಲ. ಏನ ಏನ ದೆವ್ವಾಗ್ಯ ಸಸಿ ಈರಿ ಇದು ಒಂದ ಮನಿ ನಿನ್ ಹೆಸರಿಗೆ ಆಕತ್ತೆ ಅಂತೇಳಿ ಬಾಳ ಆಸೆ ಇಟ್ಕೊಂಡಿ. ಇದು ಒಂದ ಮನಿ ಅಲ್ಲ, ಚೆನ್ನಿ ಮನಿನೂ ನಿನಗ ಸಿಗ್ಬೇಕು. ಹಂಗ ಮಾಡ್ತೀನಿ, ದೆವ್ವಾಗಿ ಕುಂತು ಬಿಡ್ತಾನಿ ಆ ಮನಿ ಒಳಗ. ಆಮ್ಯಾಗ ಏನ್ ಮಾಡ್ತೀನಿ, ಚೆನ್ನಿಗೆ ಇರೋದು ಒಂದ ಒಬ್ಬ ಮಗ, ಅವನ್ ಮೈಯಾಗ ಹೋಗ್ಕೊಂಡು ಈ ಮನಿ ಬಂದು ನಿನಗೆ ಹೆಸರಿಗೆ ಬರೀತೀನಿ. ತಲೆ ಕೆಡಿಸ್ಕೋಬೇಡ ಸಸಿ. ಬೇಡವ ಶಾಂತವ, ಬೇಡ. 10,000 ರೂಪಾಯಿ ಹೋದಲ್ಲ ಕೊಡು, ಇನ್ನೊಂದು ತಿಂಗಳು ಬಿಟ್ಟಾದ್ರೂ ಕೊಡು. ಹಿಂಗ ಮಾತ್ರ ಮಾಡಬೇಡ. ಸತ್ತು ಹೆಸರು ಬರೆದಿಟ್ಟು ಇಂಥವೆಲ್ಲ ರಾಡಿ ಎಬ್ಸಾಕ ಹೋಗ್ಬೇಡ. ಏನ ಮತ್ತೀಗ ರೊಕ್ಕ ಹೇಳಿದ್ನಲ್ಲ, ನಿನ್ ಹೆಣ ಎತ್ಲಿ. ಅಲ್ಲಲ್ಲ ಓಳ್ತೋತ ಶಾಂತಕ್ಕ, ಹೇಳಿದ್ನಲ್ಲ 1 ತಿಂಗಳು ಬಿಟ್ಟು ಕೊಡು ಅಂತೇಳಿ. ಮಗ ನಾ 1 ತಿಂಗಳದಾಗ ಆಗ್ಲಿಲ್ವ, ನನಗೇನ್ ಮಾಡ್ಲಿ? ಅವಾಗ ಸಾಯಿಲ್ಲ ಹಂಗಾರ? ಬೇಡ ಯವ್ವ ಬೇಡ, 1 ತಿಂಗಳದಾಗ ಆಗ್ಲಿ ಕಟ್ಟತ್ತೆ. 2 ತಿಂಗಳು ಬಿಟ್ಟು ಕೊಡು. 5 ತಿಂಗಳು ಕಾದಕ್ಕಿಗೆ ಇನ್ನೊಂದು 2 ತಿಂಗಳು ಕಾಯಕ್ಕಾಗಂಗಿಲ್ಲನ. ಆರಾಮ್ ಕೊಡು. ಆತು. ಆದ್ರ ಒಂದ ಪಿರಾಬ್ಲಮ್ ಆಗ್ಬಿಡ್ತಲ್ಲ ಈಗ. ಏನ ಒಳ್ಳೆ ಮೂಡಿಗೆ ಬಂದ್ಬಿಟ್ಟಿದ್ದೆ, ನಾ ಸಾಯ್ಬೇಕಂತೇಳಿ ತೀರ್ಮಾನ ಮಾಡಿಬಿಟ್ಟಿದ್ದೆ. ಮೂಡಿಗೆ ಬಂದ್ಬಿಟ್ಟಿದ್ದೆ. ನನಗೀಗ ಮೂಡ್ ಬದಲಾಯಿಸಕ್ ಮನಸ್ಸಿಲ್ಲಲ್ಲ. ಏನ್ ಮಾಡ್ಲಿ ಈಗ? ನಾ ಸಾಯಕ ಬೇಕಂತ ಬಾಳ ಆಸೆ ಇಟ್ಕೊಂಡ್ಬಿಟ್ಟಿದ್ದೆ. ಈಗ ಏನ್ ಮಾಡೋದಂತ ಶಾಂಪಲ್ಲಿಗೆ ಒಂದ ಪತ್ರ ಬರೆದಿಟ್ಬಿಡ್ತೇನೆ. ತಡಿಯ ಇರುವಂಗಿರ್ಲಿ, ಶಾಂಪಲ್ಲಿಗೆ ಒಂದ್ ಪತ್ರ ಬರೆದಿಡ್ತೇನೆ. ಆಮ್ಯಾಗ ಸಾಯ್ದು ಬಿಡುದು ನೋಡೋಣ. ಯವ್ವ ತಾಯಿ, ನಿನಗೆ ನನ್ನ ಮ್ಯಾಗ ಅದು ಏನು ದ್ವೇಷ ಯವ್ವ ತಾಯಿ? ನಿಂದೊಂದು 10,000 ರೂಪಾಯಿ ಮಣ್ಣಾಗಿಟ್ಟು ಮರು ಮಾಡ್ಲಿ ಯವ್ವ ತಾಯಿ. ಯಾವಾಗ ಕೊಡ್ಬೇಕಂತ ಅವಾಗ ಕೊಡು. ಪತ್ರ ಗಿತ್ರ ಬರ್ ಜೀವ ತಿನ್ಬೇಡ. ನಮ್ಗೆ ಈ ಪೊಲೀಸು ಕೇಸು ಕೋರ್ಟು ಅಂತ ಅಡ್ಡಾಡಕ್ ಆಗಿಲ್ಲ. ಏನ ಸಮಾಧಾನ ಮಾಡ್ಕೊ. ಏನು ಸಮಾಧಾನ ಮಾಡ್ಕೊ. ಇದು ಏನದ ಈಗ ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಬೇಡ. ಸಾಯಂಗಿಲ್ತೋ ನಾ ಸಾಯಂಗಿಲ್ಲ. ಅಲ್ಲ ಚೆನ್ನವಕ್ಕರ, ಮತ್ ನೀವು ಪತ್ರ ಬರ್ದಿಟ್ಟು ನಮ್ಮ ಅತ್ತಿ ಹೆಸರಲ್ಲೇ ನೀವು ಸಾಯ್ಬೇಡ್ರಿ. ಅಯ್ಯೋ ದರ್ಶನ ಎತ್ಲಿ, ಆಕಿ ತಲೆಯಾಗ ಇಲ್ದೇ ಇರೋ ಐಡಿರಿ ಏನು ಈ ಬಿಡಾಡಿ ಈರಿನ ಕೊಡಕತ್ತಾಳಲ್ಲ. ಹೌದಲ್ಲ? ಸಾಯ್ತೇನೆ. ಸಾಯಿ ನೀನು ಸಾಯಿ, ನಾನು ಸಾಯ್ತೇನೆ. ಬಾ ಇಬ್ರು ಸತ್ ಬಿಡುಂಬ. ಹೋಗಯ್ಯವ್ವ, ನಿಂದ 10,000 ರೂಪಾಯಿ ಸಲ ಎಲ್ಲಿ ಸಾಯಕ್ಕೆ ಹೋಗ್ಲಿ? ನಾ ಇನ್ನೂ ಬಾಳೆ ಬದುಕ್ಬೇಕು. ನೀನ ಸತ್ರ ಸಾಯಿ, ಅದು ನನ್ನ ರೊಕ್ಕ ಕೊಟ್ಟಿಂದ. ಈಗ ಮಾತ್ರ ಸಾಯ್ಬೇಡ. ನನ್ನ ರೊಕ್ಕ ಕೊಡ, ಪತ್ರ ಗಿತ್ರ ಬರ್ದಿಡ್ಬೇಡ. ಆಯ್ತು. ನೀವು ಹಾಳಾದ್ದು ಹೋಗಿ ಈಕಿಗೆ ಯಾಕಾರ ರೊಕ್ಕ ಕೊಟ್ಟನೆ ಏನ ನಾನು? ಬಾರಿ ಆಶ್ ಅಂತಕ್ಕ ನಿನ್ ತಲಿ. ಮತ್ತೆ ನಮ್ಮ ಅತ್ತಿ ತಲಿನ ಒಯ್ದು ಮ್ಯೂಸಿಯಂನಾಗ ಇಡ್ಬೇಕ್ರಿ. ಅಷ್ಟು ಶಾಣೆ ತಲಿ. ನನ್ನ ತಲಿ ಒಯ್ದು ಮ್ಯೂಸಿಯಂನಾಗ ಇಡ್ಬೇಕು. ನಿನ್ ತಲಿ ಒಯ್ದು ಸಗಣಿ ಗುಂಡ್ಯಾಗ ತುರುಕ್ಬೇಕು. ಆಕಿ ತಲೆಯಾಗಿಲ್ಲದ ಐಡಿಯಾ ನೀನ ಕೊಡಕತ್ತಿಯಲ್ಲ. ನಿನ್ ಹಣ ಎತ್ಲಿ. ಹೋಲ್ಬಿಡ್ರಿ, ಹಂಗ ಹೇಳಿದೆ ಆಪ್ಷನಲ್. ಶಾಂತ, ಇಂಥ ಕ್ರಿಮಿನಲ್ ಐಡಿರಿಯಾ ನಿಂತೆಲಾಗ ಬರ್ತಿದ್ದಾವಲಿ. ಅದಕ್ಕಂದಿದ್ರಿ ಮಾವರ, ನಮ್ಮ ಅತ್ತಿ ತಲಿ ಒಯ್ದು ಮ್ಯೂಸಿಯಂನಾಗ ಇಡ್ಬೇಕು. ಇವ್ರು ಸಾಯಿದ ಕಾಯಕತ್ತೇನೆ ನಾನು. ಮೆದಳು ಒಯ್ದು ಇಟ್ಟ ಬಿಡ್ತೇನೆ ಈಗ.